ನಮಸ್ಕಾರ ವೀಕ್ಷಕರೇ. ಧರ್ಮಸ್ಥಳದ ವಿರುದ್ಧ ಸುಳ್ಳು ದೂರುಗಳನ್ನು ಕೊಟ್ಟು ಈಗ ಎಸ್ಐಟಿಯ ವಶದಲ್ಲಿರುವಂತಹ ಮಂಡ್ಯ ಮೂಲದ ಚಿನ್ನಯ್ಯ ಈತನ ಒಂದು ಸಂದರ್ಶನ ಈಗ ಹೊಸ ಸದ್ದನ್ನು ಮಾಡಿದೆ. ಡಿಟಾಕ್ಸ್ ಮತ್ತು ಕನ್ನಡ ಪ್ಲಾನೆಟ್ ಎನ್ನುವಂತಹ ಎರಡು ಯೂಟ್ಯೂಬ್ ಚಾನೆಲ್ಗಳಿಗೆ ಈ ಸಂದರ್ಶನವನ್ನು ಆತ ಕೊಟ್ಟಿದ್ದಾನೆ. ಈತ ಕೊಟ್ಟಿರುವಂತಹ ಸಂದರ್ಶನ ಯಾವ ಟೈಮ್ನಲ್ಲಿ ಎನ್ನುವಂಥದ್ದನ್ನು ಕೂಡ ಆ ಎರಡು ಯೂಟ್ಯೂಬ್ ಚಾನಲ್ನವರು ಡಿಸ್ಕ್ಲೈಮರ್ ಮಾಡ್ಕೊಂಡಿದ್ದಾರೆ, ಯಾವಾಗ ಕೊಟ್ಟ ಅಂತೇಳಿ. ಅವರೇ ಯೂಟ್ಯೂಬ್ನವರೇ ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರ ಆ ಸಂದರ್ಶನವನ್ನ ಚಿನ್ನಯ್ಯ ಕೊಟ್ಟಿರುವಂಥದ್ದು ಧರ್ಮಸ್ಥಳದಲ್ಲಿ ಆತ ಕೊಟ್ಟಂತಹ ದೂರಿನ ಆಧಾರದಲ್ಲಿ ಎಫ್ಐಆರ್ ದಾಖಲಾಗುವುದಕ್ಕೂ ಮೊದಲು ಮತ್ತು ನ್ಯಾಯಾಧೀಶರ ಮುಂದೆ ಆರಂಭದಲ್ಲಿ ಈತ ಏನು BNS ಕಾಯ್ದೆಯ 183ರ ಅಡಿಯಲ್ಲಿ ಸ್ವಯಂ ಪ್ರೇರಿತ ಹೇಳಿಕೆಗಳನ್ನು ಕೊಡುವುದಕ್ಕಿಂತ ಮುಂಚೆ ನಾವು ಆತನ ಸಂದರ್ಶನವನ್ನ ಮಾಡಿದೀವಿ ಅಂತೇಳಿ ಎರಡು ಚಾನೆಲ್ನವರು ಕೂಡ ಕ್ಲೈಮ್ ಮಾಡಿಕೊಂಡಿದ್ದಾರೆ. ಜೊತೆಗೆ ನಾವು ಆತನ ಸಂದರ್ಶನದ ವಿಡಿಯೋ ತುಣುಕುಗಳನ್ನ ಪೊಲೀಸರಿಗೂ ಕೂಡ ಕೊಟ್ಟಿದ್ದೀವಿ ಎನ್ನುವಂತ ಅಂಶವನ್ನ ಎರಡು ಯೂಟ್ಯೂಬ್ ಚಾನೆಲ್ನವರು ಕ್ಲೈಮ್ ಮಾಡಿಕೊಂಡಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಇಂಟರ್ವ್ಯೂ, ನನ್ನ ಪ್ರಕಾರ ವೆರಿ ಇಂಪಾರ್ಟೆಂಟ್. ಆತನ ಮಾತುಗಳನ್ನ ನಂಬಬೇಕು ಎನ್ನುವುದರ ಬಗ್ಗೆ ಸಂದರ್ಶನವನ್ನ ಮಾಡಿದಂತಹ ಯೂಟ್ಯೂಬ್ ಚಾನೆಲ್ಗಳ ಮಾಲೀಕರಿಗೇನೆ ಡೌಟ್ ಇದೆ. ಈಗ ಡಿಟಾಕ್ಸ್ನ ಮಾಲೀಕರು ಅವರಿಗೇನೆ ಡೌಟ್ ಇದೆ. ನಾವು ಇದನ್ನ ನಂಬುವಂಥದ್ದು ಬಿಡುವಂಥದ್ದು ನಿಮಗೆ ಬಿಟ್ಟಿದ್ದು ಅಂತೇಳಿ ಒಂದು ಡಿಸ್ಕ್ಲೈಮರ್ ಅನ್ನು ಕೊಟ್ಬಿಟ್ಟಿದ್ದಾರೆ. ಪಾಪ ಅವರಿಗೂ ಡೌಟ್ ಇದೆ ಆತನ ಸ್ಟೇಟ್ಮೆಂಟ್ ಅನ್ನ ಎಷ್ಟರ ಮಟ್ಟಿಗೆ ನಂಬಬಹುದು ಅಂತೇಳಿ. ಮೊದಲಿಗೆ ಆತ ಸಂದರ್ಶನದಲ್ಲಿ ಏನ್ ಹೇಳಿದಾನೆ ಅದನ್ನ ಒನ್ ಬೈ ಒನ್ ಡಿಕೋಡ್ ಮಾಡೋಣ. ವೆರಿ ಇಂಪಾರ್ಟೆಂಟ್. ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹೇಳಿದಾನೆ. ನಾನು ನಿನ್ನೆಯ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಕೆಲವು ಯೂಟ್ಯೂಬ್ ಚಾನೆಲ್ನವರನ್ನ ಈ ಸುಳ್ಳು ದೂರಿಗೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಒಳಪಡಿಸಬೇಕಾದಂತ ಅಗತ್ಯ ಇದೆ ಅಂತ ಹೇಳಿ ಕೆಲವು ನಮ್ಮ ವೀಕ್ಷಕರು ಕಮೆಂಟ್ ಅನ್ನ ಹಾಕಿದ್ರು ಆಕ್ರೋಶ ಭರಿತರಾಗಿ. ಸ್ಟಿಲ್ ಸ್ಟ್ಯಾಂಡ್ ಬೈ ನನ್ನ ಕಮೆಂಟ್ ಅನ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಕೆಲವೊಂದಿಷ್ಟು ಯೂಟ್ಯೂಬ್ ಚಾನೆಲ್ನವರನ್ನ ತನಿಖೆಗೆ ಒಳಪಡಿಸುವಂತಹ ಅವಶ್ಯಕತೆಗಳು ಇದಾವೆ. ಕಾರಣ ದಿಸ್ ಸೀಮ್ಸ್ ಟು ಬಿ ಎ ಬಿಗ್ಗರ್ ಕಾನ್ಸ್ಪಿರಸಿ ಇದ್ದಂಗಿದೆ. ಇವತ್ತಿನ ಇಂಟರ್ವ್ಯೂ ಅನ್ನು ಗಮನಿಸಿದಾಗಲೂ ಕೂಡ ನನಗನ್ಸಿದ್ದೆ. ಸೊ ಕನ್ನಡ ಪ್ಲಾನೆಟ್ ಮತ್ತು ಡಿಟಾಕ್ಸ್ಗೆ ಕೊಟ್ಟಿರತಕ್ಕಂಥ ಇಂಟರ್ವ್ಯೂನಲ್ಲಿ ಆತ ಕೊಟ್ಟಿರುವಂತಹ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ ನೋಡಿ, ಆತ ಹೇಳ್ತಾನೆ, ನಾನೊಬ್ಬನೇ 1000ದಿಂದ 1,500 ಹೆಣಗಳನ್ನು ಹೊತ್ತಿದ್ದೇನೆ ಅಂತ ಹೇಳಿ. 1000ದಿಂದ 1,500 ಹೆಣಗಳನ್ನು ಹೊತ್ತಿದ್ದೇನೆ. ಯಾರು? ನಾನು ಒಬ್ಬನೇ 1000ದಿಂದ 1,500 ಹೆಣಗಳನ್ನು ಹೊತ್ತಿದ್ದೇನೆ. ನಾನು ಹೆಣ ಹೊತ್ತಿರುವಂಥದ್ದು ಯಾವ ಜಾಗದಲ್ಲಿ ಎನ್ನುವಂಥದ್ದು ನನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇದು ಈತ ಸಂದರ್ಶನದಲ್ಲಿ ಹೇಳಿರುವಂಥದ್ದು. ದಿಸ್ ಇಸ್ ನಾಟ್ ಅವರ್ ಸ್ಟೇಟ್ಮೆಂಟ್. ಆತ ಸಂದರ್ಶನದಲ್ಲಿ ಹೇಳಿರುವಂಥದ್ದು 1000ದಿಂದ 1,500 ಹೆಣಗಳನ್ನು ಹೊತ್ತಿದ್ದೇನೆ. ನಾನು ಹೆಣ ಹೊತ್ತಿರುವಂತಹ ಜಾಗಗಳು ನನ್ನನ್ನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಒಂದು ವೇಳೆ ಜೊತೆಗೆ ನಾನು ಹೆಣ ಹೊತ್ತಿರುವಂತಹ ಜಾಗಗಳನ್ನ ನಿರ್ದಿಷ್ಟವಾಗಿ ಪರ್ಫೆಕ್ಟ್ ಆಗಿ ತೋರಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತೇಳಿ ಈತ ಹೇಳಿಕೆಯನ್ನ ಕೊಟ್ಟಿದ್ದ. ಸಂದರ್ಶನ ಇದು ನಿಮ್ ಗಮನದಲ್ಲಿರಲಿ, ಕನ್ಫ್ಯೂಷನ್ ಆಗಬೇಡಿ, ಗೊಂದಲಕ್ಕೆ ಒಳಗಾಗಬೇಡಿ. ಇದು SIT ತನಿಖೆಯ ಆರಂಭಕ್ಕೂ ಮೊದಲು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈತ ಕೊಟ್ಟಂತಹ ದೂರಿನ ಆಧಾರದಲ್ಲಿ FIR ದಾಖಲಾಗುವುದಕ್ಕೂ ಮೊದಲು ಕೊಟ್ಟಂತಹ ಸಂದರ್ಶನ. ಇದು ಈಗದ ಸಂದರ್ಶನ ಅಲ್ಲ, ಅಥವಾ SIT ತನಿಖೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಸಂದರ್ಶನ ಅಲ್ಲ. ಬದಲಿಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈತ ತನ್ನ ವಕೀಲರ ಜೊತೆಗೆ ಹೋಗಿ ಖುದ್ದಾಗಿ ದೂರನ್ನ ಕೊಡುವುದಕ್ಕಿಂತಲೂ ಮುಂಚೆ ಎರಡು ಯೂಟ್ಯೂಬ್ ಚಾನೆಲ್ಗಳಿಗೆ ಕೊಟ್ಟಂತಹ ಸಂದರ್ಶನ. ಸೊ ಆ ಸಂದರ್ಶನದ ಪ್ರಕಾರ ಈತನೊಬ್ಬನೇ ಏಕಾಂಗಿಯಾಗಿ ಯಾರ ನೆರವನ್ನೂ ಪಡೆಯದೆ, ಉಳಿದ ಯಾವ ಕಾರ್ಮಿಕರ ನೆರವನ್ನು ಪಡೆಯದೆ ಈತನೊಬ್ಬನೇ 1,000ದಿಂದ 1,500 ಹೆಣಗಳನ್ನು ಹೂತಿದ್ದಾನೆ. ಅವನ ಪ್ರಕಾರ
ಅವನು ಧರ್ಮಸ್ಥಳದಲ್ಲಿ ಕೆಲಸಕ್ಕಿದ್ದಂತಹ ಸಂದರ್ಭದಲ್ಲಿ. ಜೊತೆಗೆ ಆ ಹೆಣ ಹೂತಿರುವಂತಹ ಜಾಗಗಳು ಆತನಿಗೆ ಮಾತ್ರ ಗೊತ್ತು. ಜೊತೆಗೆ ಆತ ಯಾವ ಜಾಗದಲ್ಲಿ ಹೆಣ ಹೂತಿದ್ದೇನೆ ಅಂತೇಳಿ ಪರ್ಫೆಕ್ಟ್ ಆಗಿ ತೋರಿಸ್ತಾನೆ ಅಂತೇಳಿ ಆತ ಸಂದರ್ಶನದಲ್ಲಿ ಹೇಳಿದ್ದ. ಇದು ಒಂದು ಪಾಯಿಂಟ್. ನನಗೆ ಮಾತ್ರ ಗೊತ್ತು ಅಂತ ಹೇಳ್ತಾನ ಅವನು. ಎಷ್ಟು ಹೆಣಗಳ ಸಂಖ್ಯೆ? 1000ದಿಂದ 1,500. ಒಂದೆರಡಲ್ಲ ಆತ ಕೊಡ್ತಿರುವಂತ ಲೆಕ್ಕ. 1000ದಿಂದ 1,500. ದಿಸ್ ಸ್ಟೇಟ್ಮೆಂಟ್ ವಾಸ್ ಗಿವನ್ ಬೈ ಹಿಮ್ ಟು 2 ಯೂಟ್ಯೂಬ್ ಚಾನಲ್ಸ್. ಆಮೇಲೆ ಎರಡನೆಯ ಪಾಯಿಂಟಿಗೆ ಬರೋಣ. ಎಷ್ಟು ಹರೆಯದ ಹೆಣಗಳು, ಎಷ್ಟು ವಯಸ್ಸಾಗಿರ್ಬೋದು ಅಂತ ಹೇಳಿದ್ರೆ, ಆತ ಹೇಳಿರುವ ಪ್ರಕಾರ 10, 12, 15, 17, 20, 30 ವರ್ಷದ ಹೆಣಗಳನ್ನು ಹೂತಿದ್ದೇನೆ ನಾನು. ಹೆಣ್ಮಕ್ಕಳ ಹೆಣಗಳು 10ರಿಂದ 12 ವರ್ಷ, 13 ವರ್ಷ, 15 ವರ್ಷದವು ಅಂತೇಳಿ ಆತ ಸಂದರ್ಶನದಲ್ಲಿ ಹೇಳಿದ್ದ. ವಿ ಶುಡ್ ಟೇಕ್ ಇಟ್ ಇನ್ ಪಾಸ್ಟ್ ಟೆನ್ಸ್, ಭೂತಕಾಲದಲ್ಲಿ ತೆಗೆದುಕೊಳ್ಳಬೇಕು. ಇದು ಪ್ರೆಸೆಂಟ್ ಅಲ್ಲ. ಈ ಸಂದರ್ಶನ ಆಗಿರುವಂಥದ್ದು ಭೂತ. ಈ ಹಿಂದೆ ಸಂದರ್ಶನ ಮಾಡಿದ್ರು. ಆ ಸಂದರ್ಶನವನ್ನು ಪಬ್ಲಿಷ್ ಮಾಡಲಿಕ್ಕೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್, ಸಾಕ್ಷಿ ಸಂರಕ್ಷಣಾ ಯೋಜನೆಯ ಅಡಿಯಲ್ಲಿ ಆತನಿಗೆ ಸೆಕ್ಯೂರಿಟಿ ಕೊಟ್ಟಿದ್ದರ ಕಾರಣಕ್ಕೋಸ್ಕರ ನಾವು ಪಬ್ಲಿಷ್ ಮಾಡಲಿಲ್ಲ ಅಂತ ಹೇಳಿ 2 ಯೂಟ್ಯೂಬ್ ಚಾನಲ್ನವರು ಕೂಡ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ವಿಡಿಯೋವನ್ನು ನಾನು ಮತ್ತೆ ನಾಳೆ ಮಾಡ್ತೀನಿ. ಬಿಕಾಸ್ ಅದರ ಮೇಲೂ ಕೂಡ ನನಗೆ ಡೌಟ್ ಇದೆ. ಬಿಕಾಸ್ ಇದು ದೇ ಆರ್ ಸೇಯಿಂಗ್ ಸಮ್ ಕಾಗಕ್ಕ ಗುಬ್ಬಕ್ಕ ಕಥೆಗಳನ್ನು ಹೇಳ್ತಾ ಇದ್ದಾರೆ ಈ 2 ಯೂಟ್ಯೂಬ್ ಚಾನಲ್ನವರು. ದಟ್ ಈಸ್ ಸೀಮ್ಸ್ ಟು ಬಿ ಕಾಣಿಸ್ತಾ ಇರುವಂಥದ್ದು, ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಕಾಗಕ್ಕ ಗುಬ್ಬಕ್ಕ ಕಥೆಗಳನ್ನು ಹೇಳ್ತಾ ಇದ್ದಾರೆ ಇವರು ಅಂತೇಳಿ. ಆತ ಹೇಳಿರುವಂತಹ ಮಾಹಿತಿಗಳ ಪ್ರಕಾರ 10, 12, 15, 17, 20, 30 ವರ್ಷದ ಹೆಣಗಳನ್ನು ಹೂತಿದ್ದೇನೆ. 10, 12, 13, 15 ವರ್ಷದ ಹೆಣ್ಮಕ್ಕಳ ಹೆಣಗಳನ್ನು ಹೂತಿದ್ದೇನೆ ಅಂತೇಳಿ ಆತ ಹೇಳಿದನು. ಮೂರನೆಯ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಆ ಸಂದರ್ಶನವನ್ನ ಮಾಡಿದಂತಹ ದಿನೇಶ್ ಕುಮಾರ್ ದಿನೋ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಸೌಜನ್ಯ ಮೃತದೇಹ ಸಿಕ್ತಲ್ಲ ಮಣ್ಣಸಂಕ, ನೇತ್ರಾವತಿ ಬಳಿಯ ಮಣ್ಣಸಂಕದಲ್ಲಿ, ಅಲ್ಲಿ ಏನಾದ್ರೂ ಮೃತದೇಹಗಳು ಬೇರೆ ಮೃತದೇಹಗಳನ್ನು ಹೂತಿದ್ರ ಎನ್ನುವಂತಹ ಪ್ರಶ್ನೆಗೂ ಕೂಡ ಆತರ ಉತ್ತರವನ್ನ ಕೊಟ್ಟಿದ್ದಾನೆ. ಏನು ಅಂತ ಹೇಳಿದ್ರೆ, ಮಣ್ಣಸಂಕದ ಕಾಲುವೆಯ ಬದಿಯಲ್ಲಿ ನಾನು ಹಲವು ಹೆಣಗಳನ್ನು ಹೂತಿದ್ದೇನೆ ಅಂತೇಳಿ ಆತನೇ ಹೇಳಿರುವಂಥದ್ದು. ಇದು ಹೆಣಗಳನ್ನು ಹೂತಿಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಆತ ಕೊಟ್ಟಂತಹ ಸ್ಟೇಟ್ಮೆಂಟ್. ಇನ್ನು ಆತ ಕೆಲವೊಂದಿಷ್ಟು ಆಪಾದನೆಗಳನ್ನು ಮಾಡಿದ್ದಾನೆ. ನೇರವಾಗಿ ದೊಡ್ಡವರು ಮತ್ತು ಚಿಕ್ಕವರು, ಯಾರ ಹೆಸರನ್ನ ಹೇಳಲಿಲ್ಲ. ಹೆಸರನ್ನ ಹೇಳಿದ್ದನ್ನ ಕಟ್ಟು ಮಾಡಿದಾರೋ ಗೊತ್ತಿಲ್ಲ. ಬಿಕಾಸ್ ಎಡಿಟ್ ಆಗಿದೆ ಅದು. ಈ ಇಂಟರ್ವ್ಯೂನ ಕ್ಲಿಪ್ಪಿಂಗ್ಸ್ ಅನ್ನ ನಾವು ಗಮನಿಸ್ತಾ ಇದ್ರೆ ಇಟ್ ವಾಸ್ ಕಂಪ್ಲೀಟ್ಲಿ ಎಡಿಟೆಡ್. ಅಂದ್ರೆ ಅಲ್ಲಲ್ಲಿ ಮಧ್ಯದಲ್ಲಿ ಕಟ್ ಆಗಿರುವಂತದ್ದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ದೊಡ್ಡವರು ಮತ್ತು ಚಿಕ್ಕ ದಣಿಗಳು ಅಂತ ಹೇಳಿದಾನೆ. ದೊಡ್ಡವರು ಮತ್ತು ಚಿಕ್ಕ ದಣಿಗಳು ಅಂತ ಹೇಳಿದಾನೆ. ಕಟ್ ಮಾಡಿದ್ದಾರೆ. ಹೆಸರು ಹೇಳಿದಾನೆ ಇಲ್ವೋ ಗೊತ್ತಿಲ್ಲ. ಅದನ್ನ ದಿನೇಶ್ ಕುಮಾರ್ ದಿನೋ ಅವರೇ ಮತ್ತು ಕನ್ನಡ ಪ್ಲಾನೆಟ್ನವರೇ ಅದನ್ನ ಹೇಳಬೇಕು. ದೊಡ್ಡವರು ಅಂದ್ರೆ ಯಾರ ಹೆಸರನ್ನ ಹೇಳಿದಾನೆ, ಚಿಕ್ಕವರ, ಯಾಕಂತ ಹೇಳಿದ್ರೆ ಆತ ಸಂದರ್ಶನದಲ್ಲಿ ಹೇಳ್ತಾನೆ, ನಾನು ಹೆಸರು ಹೇಳುವಂಗಿದ್ರೆ ನಾನು ಹೆಸರು ಹೇಳ್ಬಿಡ್ತೀನಿ, ನನಗೇನು ಅದನ್ನೇನು ನಾನು ಮುಚ್ಚಿಡಲ್ಲ ಅಂತ ಹೇಳಿದಾನೆ ಅವನು. ಆ ಸಂದರ್ಶನದಲ್ಲೇ ಹೇಳಿದಾನೆ ನಾನು ಹೆಸರು ಹೇಳ್ತೀನಿ ಅಂತ. ಹೇಳಿದಾನ ಅಥವಾ ಆತ ಹೇಳಿದ್ದನ್ನು ಇವರೇನಾದ್ರೂ ಕಾನೂನಿನ ಕಾರಣಕ್ಕೋಸ್ಕರ ಕಟ್ ಮಾಡಿದ್ದಾರೆ ಎನ್ನುವಂಥದ್ದನ್ನ ಆ ಸಂದರ್ಶನ ನಡೆಸಿದಂತ 2 ಯೂಟ್ಯೂಬ್ ಚಾನಲ್ನವರು ಹೇಳಬೇಕು. ಇನ್ನು ಆತ ಹೇಳಿರುವಂಥದ್ದೇನು ಅಂತ ಹೇಳಿದ್ರೆ, ಪೊಲೀಸರ ಸಮ್ಮುಖದಲ್ಲೇ ಹೆಣಗಳನ್ನು ಹೂಳಲಾಗಿದೆ ಅಂತೇಳಿ ಆತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಸಂದರ್ಶನ, ಪೊಲೀಸ್ ಸ್ಟೇಟ್ಮೆಂಟ್ ಅಲ್ಲ ಇದು, ಸಂದರ್ಶನದಲ್ಲಿ ಹೇಳಿರುವಂಥದ್ದು. ಪೊಲೀಸರ ಸಮ್ಮುಖದಲ್ಲೇ ಹೆಣಗಳನ್ನು ಹೂಳ್ತಾ ಇದ್ದೆ, ನಾನೊಬ್ಬನೇ ಅಂತ ಹೇಳಿರುವಂಥದ್ದು. ಆಮೇಲೆ ಈತನ ಜೊತೆ ಬೇರೆ ಯಾರು ಬಂದಿರಲಿಲ್ಲ. ಈ ಸಂದರ್ಶನದ ಸ್ಟೇಟ್ಮೆಂಟ್ ಪ್ರಕಾರ ಈತ ಹೊರತುಪಡಿಸಿದ್ರೆ ಬೇರೆ ಯಾರು ಈತನ ಜೊತೆಗೆ ಹೆಣ ಹೂಳಲಿಕ್ಕೆ ಬಂದಿರಲಿಲ್ಲ. ಹೆಣ ಹೂತಿರುವಂತಹ ಜಾಗ ಆತನಿಗೆ ಮಾತ್ರ ಗೊತ್ತು, ಆತ ಮಾತ್ರ ಹೂತಿರುವಂಥದ್ದು. ಪೊಲೀಸರ ಸಮ್ಮುಖದಲ್ಲಿ ಹೆಣಗಳನ್ನು ಹೂತಿದ್ದೇನೆ, ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದ್ದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದಾನೆ ಆತ. ಜೊತೆಗೆ ಆತ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇದನ್ನ ಸೌಜನ್ಯ ತನಿಖೆಯ
ಮರು ತನಿಖೆಯನ್ನ ಏನು ಆಗ್ರಹ ಮಾಡ್ತಿದ್ದಾರೆ ಇದನ್ನ ಎವಿಡೆನ್ಸ್ ಆಗಿ ಪರಿಗಣಿಸಬಹುದು. ಇದನ್ನ ಸುಪ್ರೀಂ ಕೋರ್ಟಿಗೆ ಹಾಕಿದ್ರೆ ಈತನ ಸ್ಟೇಟ್ಮೆಂಟ್ ಅನ್ನ ಕಟ್ ಮಾಡಿ ಈತನ ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ರೆಕಾರ್ಡ್ ಮಾಡಿ ಏನು ಕೊಟ್ಟಿದ್ದಾನೆ ಆ ಸ್ಟೇಟ್ಮೆಂಟ್ ಅನ್ನ ಸುಪ್ರೀಂ ಕೋರ್ಟಿಗೆ ನೋಡಿ ಈತನ ಬಳಿ ಮಾಹಿತಿ ಇದೆ ಅಂತೇಳಿ ಏನಾದರೂ ಕೊಟ್ರೆ ಮಾನ್ಯ ಸುಪ್ರೀಂ ಕೋರ್ಟಿಗೆ ಈತನ ಸಾಕ್ಷ್ಯ ಹೇಳಿಕೆಗಳ ಮೇಲೆ ನಂಬಿಕೆ ಏನಾದರೂ ಬಂದ್ರೆ ಸೌಜನ್ಯ ತನಿಖೆಯ ಮರು ತನಿಖೆ ಏನಿದೆ ಅದಕ್ಕೆ ಒಳ್ಳೆಯ ಸಾಕ್ಷ್ಯ ಇದು. ನನ್ನ ಪ್ರಕಾರ ಒಳ್ಳೆಯ ಸಾಕ್ಷ್ಯ, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಆತ ಹೇಳಿರೋ ಪ್ರಕಾರ ರವಿ ಪೂಜಾರಿ ಎನ್ನುವಂಥವನು ಸೌಜನ್ಯಳನ್ನ ಚಿಕ್ಕ ದಣಿ ಮತ್ತು ಅವರ ಮಗ ಅತ್ಯಾಚಾರ ಮಾಡಿದ್ದನ್ನ ಆತ ಕಣ್ಣಾರೆ ನೋಡಿದಾನಂತೆ. ರವಿ ಪೂಜಾರಿ ಎಂಬಾತ, ಆ ರವಿ ಪೂಜಾರಿ ಈ ಅತ್ಯಾಚಾರ ಚಿಕ್ಕ ದಣಿ ಮತ್ತು ಅವರ ಮಗ ಅತ್ಯಾಚಾರ ಮಾಡಿದ್ದನ್ನ ಕಣ್ಣಾರೆ ನೋಡಿದ್ನಂತೆ. ಅದನ್ನ ರವಿ ಪೂಜಾರಿ ಈತನ ಬಳಿ ಬಂದು ಹೇಳಿದ್ನಂತೆ. ಆ ರವಿ ಪೂಜಾರಿಯನ್ನ ಇವರೇ ಮರ್ಡರ್ ಮಾಡಿರುವಂತದ್ದು ಅಂತ ಹೇಳಿ ಈತ ಸಂದರ್ಶನದಲ್ಲಿ ಹೇಳಿದಾನೆ. ವೆರಿ ಇಂಪಾರ್ಟೆಂಟ್ ಬಿಗ್ ಸ್ಟೇಟ್ಮೆಂಟ್, ಅದು ಬಿಗ್ ಅಲಿಗೇಷನ್. ಆ ಕಾನೂನಿನ ಪರಿಣಾಮಗಳು, ಸುಳ್ಳು ಆರೋಪ ಅಥವಾ ನಿನ್ನೆನೂ ನಾವು ಒಂದು ವಿಡಿಯೋದಲ್ಲಿ ಹೇಳಿದ್ವಿ, ಯಾವುದೇ ಅಫೆನ್ಸ್ ಅನ್ನ ಇಂಥವ್ರು ಮಾಡಿದ್ದಾರೆ ಅಂತೇಳಿ ಸುಳ್ಳು ಆರೋಪವನ್ನ ಮಾಡದಂತಹ ಸಂದರ್ಭದಲ್ಲಿ ಇನ್ ಕೇಸ್ ಅದು ಗಂಭೀರ ಸ್ವರೂಪದ ಅಫೆನ್ಸ್ಗಳಾದ, ಇದು ಗಂಭೀರ ಸ್ವರೂಪದ ಅಫೆನ್ಸ್. ಈಗ ಅತ್ಯಾಚಾರ ಅಂಡ್ ಮರ್ಡರ್ ಇದೆಯಲ್ಲ ಅದು ಸಿವಿಯರ್ ಅಫೆನ್ಸ್. ಅದು ದ ಗ್ರಾವಿಟಿ ಆಫ್ ಅಫೆನ್ಸ್ ತುಂಬಾ ದೊಡ್ಡದಿದೆ. ಅದು ಇಟ್ ಅಟ್ರಾಕ್ಟ್ಸ್ ಡೆತ್ ಪೆನಾಲ್ಟಿ ಅಥವಾ ಕ್ಯಾಪಿಟಲ್ ಪನಿಷ್ಮೆಂಟ್, ಮರಣದಂಡನೆ ಏನಿದೆ ಅದನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಇನ್ ಕೇಸ್ ಅಂತಹ ಸೆಕ್ಷನ್ಗಳನ್ನು ಹಾಕದಂತಹ ಸಂದರ್ಭದಲ್ಲಿ ಈತ ಕೊಟ್ಟಿರುವಂತಹ ಹೇಳಿಕೆನೆ ಸುಳ್ಳು, ಸಾಕ್ಷ್ಯನೇ ಸುಳ್ಳು ಅಂತ ಆದ್ರೆ ಈತನಿಗೂ ಕೂಡ ಸುಮಾರು ಒಂದು 10 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಬಹುಶಃ ಕಾನೂನಿನ ಅರಿವಿದ್ದೇ ಆತ ಎಲ್ಲ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾನೆ ಅಂತೇಳಿ ನಾವೀಗ ಸದ್ಯದ ಮಟ್ಟಿಗಂತೂ ಭಾವಿಸಬಹುದು. ಸೊ ಆತ ಹೇಳಿರುವ ಪ್ರಕಾರ ಸೌಜನ್ಯಳನ್ನ ರೇಪ್ ಮಾಡಿರುವಂತದ್ದು ಚಿಕ್ಕದಣಿ ಮತ್ತು ಅವರ ಮಗ. ಆ ಚಿಕ್ಕದಣಿ ಯಾರು ಅಂತೇಳಿ ಆತ ಹೆಸರನ್ನ ಹೇಳಲಿಲ್ಲ, ಅಥವಾ ಸಂದರ್ಶನದಲ್ಲಿ ಹೆಸರು ಹೇಳಿದ್ರೆ ಅವ್ರು ಏನಾದ್ರು ಕಟ್ ಮಾಡಿದ್ರು ಅದನ್ನ ಯೂಟ್ಯೂಬ್ನವರೇ ಸ್ಪಷ್ಟನೆ ಕೊಡಬೇಕು. ಚಿಕ್ಕದಣಿ ಮತ್ತು ಅವರ ಮಗ ರೇಪ್ ಮಾಡಿದ್ರಂತೆ, ಅದನ್ನ ರವಿ ಪೂಜಾರಿ ಕಣ್ಣಾರೆ ನೋಡಿದ್ನಂತೆ. ನಾನು ನೋಡಿದ್ದೀನಿ ಎನ್ನುವಂತಹ ಮಾಹಿತಿಯನ್ನ ರವಿ ಪೂಜಾರಿ ಈತನಿಗೆ ಹೇಳದ್ನಂತೆ. ಸೊ ಹಾಗಾಗಿ ಆತನನ್ನ ಕೊಲೆ ಮಾಡಲಾಯಿತು ಎನ್ನುವಂತ ಅಂಶವನ್ನ ರವಿ ಪೂಜಾರಿಯನ್ನ ಚಿಕ್ಕದಣಿ ಕಡೆಯವರೇ ಕೊಲೆ ಮಾಡಿದ್ದಾರೆ ಎನ್ನುವಂತ ಅಂಶವನ್ನ ಈತ ಸಂದರ್ಶನದಲ್ಲಿ ಹೇಳಿದ್ದ. ಇನ್ನು ಯಮುನಾ ಆನೆ ಮಾಹುತ, ಯಮುನಾ ಮೇಲೂ ಕೂಡ ರೇಪ್ ಮಾಡಿ ಮರ್ಡರ್ ಮಾಡಲಾಗಿದೆ ಎನ್ನುವಂತಹ ಆರೋಪವನ್ನು ಕೂಡ ಈತ ಮಾಡಿದ್ದಾನೆ. ಅದನ್ನು ಕೂಡ ಚಿಕ್ಕದಣಿಯವರು ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಆತ ಮಾಡಿದ್ದಾನೆ. ಆ ಚಿಕ್ಕದಣಿ ಯಾರು ಎನ್ನುವಂಥದ್ದನ್ನ ಆತ ನೇಮಿಂಗ್ ಮಾಡಿಲ್ಲ, ಅಂದ್ರೆ ಹೆಸರನ್ನ ಹೇಳಲಿಲ್ಲ. ಆತ ಹೇಳಿರುವಂತ ಚಿಕ್ಕದಣಿ ಯಾರು ಅಂತ ಹೇಳಿ ಆತನೇ ಹೇಳ್ಬೇಕು. ಯು ಶುಡ್ ನೇಮ್ ದಿ ಪರ್ಸನ್. ನಾವು ಹೇಳಕ್ಕಾಗಲ್ಲ ಅದನ್ನ ವಿದೌಟ್ ನೋಯಿಂಗ್ ಥಿಂಗ್. ಓಕೆ, ಅಲ್ಲಿಗೆ ಸೊ ಸೌಜನ್ಯ ಕೊಲೆ ಮಾಡಿ ಬಿಸಾಕಿದ್ದಾರೆ ಅಲ್ಲಿ ಅಂತ ಆತ ಹೇಳಿರುವಂಥದ್ದು. ಅಂದ್ರೆ ಅತ್ಯಾಚಾರ ಮತ್ತು ಕೊಲೆ ಆಗಿರುವಂಥದ್ದು ಬೇರೆ ಕಡೆಯಲ್ಲಿ, ಆಕೆಯನ್ನ ಆ ಮಣ್ಣ ಸಂಕದ ಬಳಿ ಬಂದು ಬಿಸಾಕಲಾಗಿದೆ ಎನ್ನುವಂಥದ್ದು ಆತ ಕೊಟ್ಟಿರುವಂತಹ ಸಂದರ್ಶನದ ಅಂಶ. ಇನ್ನು ಈ ಧರ್ಮಸ್ಥಳದ ಪೊಲೀಸರ ವಿರುದ್ಧ ಕೂಡ ಒಂದು ಆರೋಪ ಮಾಡಿದ್ದಾನೆ. ಏನು ಅಂತ ಹೇಳಿದ್ರೆ, ಈ ಅನಾಥ ಶವಗಳು ಮತ್ತು ಅಸಹಜ ಸಾವಿನ ಶವಗಳೇನಿದ್ವು ಅವುಗಳ ದೇಹದ ಮೇಲಿದ್ದಂತಹ ಚಿನ್ನಾಭರಣಗಳನ್ನ ಪೊಲೀಸರು ಕದ್ಕೊಂಡು ಹೋಗ್ತಾ ಇದ್ರು ಅಂತೇಳಿ ಸ್ಟೇಟ್ಮೆಂಟ್ ಅನ್ನ ಸಂದರ್ಶನದಲ್ಲಿ ಹೇಳಿದಾನ ಅಂತ. ಆ ಬಿಗ್ ಅಲಿಗೇಷನ್ ಅಗೇನ್ಸ್ಟ್ ದಿ ಪೊಲೀಸ್. ಧರ್ಮಸ್ಥಳ ಪೊಲೀಸರ ವಿರುದ್ಧ ಈತ ಮಾಡಿರ್ತಕ್ಕಂಥ ಅತ್ಯಂತ ಗಂಭೀರ ಆರೋಪ. ಮತ್ತೆ ಧರ್ಮಸ್ಥಳದ ಮಾಹಿತಿ ಕಚೇರಿಯಲ್ಲಿ ಏನು ಕೆಲಸಕ್ಕಿದ್ರು, ಮ್ಯಾನೇಜರ್ಗಳಾಗಿದ್ರು ಪ್ರಶಾಂತ್, ಪುಷ್ಪರಾಜ್ ಮತ್ತು ಯೋಗೇಶ್, ಈ ಮೂವರು ನನಗೆ ಹೆಣಗಳನ್ನ ಹೂಳುವಂತೆ ಸೂಚನೆಯನ್ನು ಕೊಡ್ತಾ ಇದ್ರು ಅಂತೇಳಿ ಅವರ ಹೆಸರನ್ನು ಕೂಡ ಆತ ತನ್ನ ಸಂದರ್ಶನದಲ್ಲಿ ಹೇಳಿದ್ದಾನೆ. ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಅಂಶಗಳು ನಾವು ಗಮನಿಸಿರುವಂಥದ್ದು. ಆಮೇಲೆ ಆತ ಇನ್ನೊಂದು ಅಂಶವನ್ನ ಹೇಳ್ತಾನೆ. ಏನು ಅಂತ ಹೇಳಿದ್ರೆ, ನನಗೆ ಪ್ರೊಟೆಕ್ಷನ್ ಬೇಕು. ಯಾಕಂತ ಹೇಳಿದ್ರೆ ನನ್ನನ್ನು ಕೊಲೆ ಮಾಡಿಬಿಡ್ತಾರೆ ಅಥವಾ ಜನ ಬಿಟ್ಟು ಕೊಲೆ ಮಾಡಿಸ್ಬೋದು, ನನ್ನನ್ನು ಮರ್ಡರ್ ಮಾಡಿಸ್ಬೋದು ಅಥವಾ ಜನ ಬಿಟ್ಟು ನನ್ನನ್ನ ಕೊಲೆ ಮಾಡಿಸ್ಬೋದು ಅಂತೇಳಿ ಆತ ಆ ಸಂದರ್ಶನದಲ್ಲಿ ಆರೋಪವನ್ನ ಮಾಡಿದ್ದಾನೆ. ಸೌಜನ್ಯನ ಕೊಲೆ ಮಾಡಿ ಬಿಸಾಕಿದ್ದಾರೆ, ಅದನ್ನು ಮಾಡಿರುವಂಥದ್ದು ದೊಡ್ಡವರು ಎನ್ನುವಂಥದ್ದು ಆತ ಸಂದರ್ಶನದಲ್ಲಿ ಮಾಡಿರ್ತಕ್ಕಂಥ ಆರೋಪ. ಇನ್ನು ರವಿ ಪೂಜಾರಿಯ ಹೆಣವನ್ನ ಹೂಳ್ಲಿಕ್ಕೆ ಸುಮಾರು 20,000 ರೂಪಾಯಿ ಕೊಡಲಾಗಿದೆ ಎನ್ನುವಂಥ ಅಂಶವನ್ನು ಕೂಡ ಆತ ತನ್ನ ಆರೋಪದಲ್ಲಿ ಹೇಳಿದ್ದಾನೆ.
ಕೋರ್ಟ್ನಲ್ಲಿ ನಾನು ಬಂದು ಸತ್ಯ ಹೇಳ್ತೀನಿ ಅಂತ. ಅಂದರೆ ಇದು ದಿಸ್ ಹ್ಯಾಪನ್ಡ್ ಬಿಫೋರ್ 183 BNS ನ ಅಡಿಯಲ್ಲಿ ಏನು ಸ್ಟೇಟ್ಮೆಂಟ್ ದಾಖಲು ಈ ಮೊನ್ನೆದಲ್ಲ, ಹಿಂದೆ ದಾಖಲು ಮಾಡುವುದಕ್ಕಿಂತ ಮುಂಚೆ ಆತ ಕೊಟ್ಟಂತಹ ಸಂದರ್ಶನದ ಅಂಶ. ಗಂಡಸರ ಭಿಕ್ಷುಕರನ್ನು ಕೊಳ್ತಾ ಇದ್ರು ಅಂತೇಳಿ, ಭಿಕ್ಷುಕರನ್ನು ಕೂಡ ಈ ಕೊಲ್ತಾ ಇದ್ರು ಎನ್ನುವಂತ ಆರೋಪವನ್ನ ಈತ ಮಾಡಿದ್ದಾನೆ. ಯಾಕೆ ಭಿಕ್ಷುಕರನ್ನ ಕೊಲ್ತಾ ಇದ್ರು ಅಂತ ಹೇಳಿದ್ರೆ, ಆತನ ಆರೋಪದ ಪ್ರಕಾರ ಹುಂಡಿ ಕಾಸಿಗೆ ದುಡ್ಡು ಬರ್ತಾ ಇರಲಿಲ್ಲ ಅಂತೇಳಿ. ಭಿಕ್ಷುಕರಿಗೆ ಜನ ಹಾಕುವ ದುಡ್ಡನ್ನ ನಂಬಿ ಧರ್ಮಸ್ಥಳದ ಹುಂಡಿ ಕಾಸಿಗೆ ಆ ಧರ್ಮಸ್ಥಳದಲ್ಲಿ ಇರಬಹುದಾದಂತಹ ಭಿಕ್ಷುಕರಿಗೆ ಹಾಕುವಂತಹ ದುಡ್ಡಿಗೂ ಹುಂಡಿ ಕಾಸಿಗೆ ಬೀಳುವಂತಹ ದುಡ್ಡಿಗೂ ವ್ಯತ್ಯಾಸ ಇರುತ್ತೆ. ಇವನ ಮಾತನ್ನ ಎಷ್ಟು ನಂಬಬೇಕು ಬಿಡಬೇಕು ಎನ್ನುವಂಥದ್ದು ಅವರವರಿಗೆ. ಬಟ್ ಯಾರೆಲ್ಲ ಈ ಸೌಜನ್ಯ ಪ್ರಕರಣದ ವಿಚಾರದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತೇಳಿ ಯಾರೆಲ್ಲ ಸೋಕಾಲ್ಡ್ ಹೋರಾಟಗಾರರು, ಐ ಆಮ್ ಸ್ಟಿಲ್ ಸೇಯಿಂಗ್, ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣನ್ ಅವರು ಇರ್ಬೋದು, ಯಾರೆಲ್ಲ ಸೌಜನ್ಯ ಪ್ರಕರಣದಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಸೋಕಾಲ್ಡ್ ಹೋರಾಟಗಾರರು. ಅವ್ರ ಜೀವಮಾನದಲ್ಲಿ ಈ ಪ್ರಕರಣದಲ್ಲಿ ಯಾರಿಗೂ ನ್ಯಾಯ ಕೊಡ್ಸಕ್ಕಾಗಲ್ಲ, ಅವ್ರ ಕೈಲಿ ಸಾಧ್ಯನೂ ಇಲ್ಲ. ಸೊ ಅವರನ್ನ ಹೋರಾಟಗಾರರು ಅಂತ ಹೇಳಿ ಕರಿಬೇಕಾದಂತ ಅವಶ್ಯಕತೆ ಇಲ್ಲ. ಸೋಕಾಲ್ಡ್ ಹೋರಾಟಗಾರರು ಅಂತ ಯಾರಿದ್ದಾರೆ ಅವರು ಇದನ್ನ ಸಾಕ್ಷ್ಯವನ್ನಾಗಿ ಬಳಸಿಕೊಳ್ಳಬಹುದಾದ್ರೆ, ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಆದ ಬಳಿಕ ನನ್ನನ್ನು ಊರು ಬಿಟ್ಟು ಓಡಿಸಿದ್ರು ಅಂತೇಳಿ ಆತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಊರು ಬಿಟ್ಟು ಓಡಿಸಿದ್ರು ನನ್ನನ್ನು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಆದ ಬಳಿಕ. ಕಾರಣ ಏನು ಅಂತ ಹೇಳಿದ್ರೆ, ಸತ್ಯ ಬಾಯ್ಬಿಡ್ತೀನಿ ನಾನು ಅಂತೇಳಿ ಆತ ಎಲ್ರಿಗೂ ಭಯ ಇತ್ತು, ಹಾಗಾಗಿ ನನ್ನನ್ನು ಊರು ಬಿಟ್ಟು ಓಡಿಸಿದ್ರು ಅಂತೇಳಿ ಆತ ಹೇಳಿರುವಂಥದ್ದು. ಸೊ ಇದು ಚಿನ್ನಯ್ಯ ಈತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ನ ಸಂದರ್ಶನದ ಅಂಶಗಳು. ಇಟ್ ಈಸ್ ನಾಟ್ ಪೊಲೀಸ್ ಸ್ಟೇಟ್ಮೆಂಟ್, ಪೊಲೀಸರ ಮುಂದೆ ಕೊಟ್ಟಂತಹ ಹೇಳಿಕೆಗಳಲ್ಲ, ನ್ಯಾಯಾಲಯದ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲ. ಈತ ಜುಲೈ 4ನೇ ತಾರೀಕು FIR ಏನು ದಾಖಲಾಯಿತು ಅದರಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನು ಯಥಾವತ್ ಸಂದರ್ಶನದಲ್ಲಿ ರಿಪೀಟ್ ಮಾಡಿದ್ದಾನೆ, ಅಥವಾ ಈ ಸಂದರ್ಶನದಲ್ಲಿ ಕೊಟ್ಟಂತಹ ಅಂಶಗಳನ್ನೇ FIR ನಲ್ಲಿ ರಿಪೀಟ್ ಮಾಡಿದ್ದಾನೆ. ಸಂದರ್ಶನ ಆಗಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗಮನಿಸಿ, ಇದು ಸಂದರ್ಶನ ಆಗಿರುವಂಥದ್ದು ಈ ದೂರುದಾರ ಮೊದಲಿಗೆ ಪ್ರತ್ಯಕ್ಷ ಆದ್ನಲ್ಲ ಆ ಸಂದರ್ಭದಲ್ಲಿ ಆದಂತಹ ಸಂದರ್ಶನ ಇದು. ಇಲ್ಲಿವರೆಗೆ ಯಾಕೆ ಪಬ್ಲಿಷ್ ಮಾಡಲಿಲ್ಲ ಅನ್ನೋದಕ್ಕೆ ಅವರು 2 ಯೂಟ್ಯೂಬ್ ಚಾನಲ್ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಏನು ಅಂತ ಹೇಳಿದ್ರೆ, ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ನ ಅಡಿಯಲ್ಲಿ ಈತನ ಹೆಸರನ್ನ ಬಹಿರಂಗ ಪಡಿಸಬಾರ್ದು ಎನ್ನುವಂತ ಕಾರಣಕ್ಕೋಸ್ಕರ ನಾವು ಈತನ ಸಂದರ್ಶನವನ್ನ ಕ್ಯಾರಿ ಮಾಡಿರಲಿಲ್ಲ ಅಂತೇಳಿ. ಸೊ ಮುಖವಾಡ ಇಲ್ಲ ಫಸ್ಟ್ ಮಾಡಿದಂತಹ ಸಂದರ್ಶನದಲ್ಲಿ. ಸೊ ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ ಒಂದು ಅಂಶ ನಾವು ಈಗ ಗಮನಿಸಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಆತ ಏನು ಹೇಳಿದಾನೆ, 1,000ದಿಂದ 1,500 ಹೆಣಗಳನ್ನು ಹೂತಿದ್ದೀನಿ ನಾನೊಬ್ಬನೇ. ಹೆಣ ಹೂತಿರುವಂತಹ ಜಾಗ ಪರ್ಫೆಕ್ಟ್ ಆಗಿ ನನಗೆ ಗೊತ್ತಿದೆ, ನನ್ನನ್ನು ಬಿಟ್ಟು ಯಾರಿಗೂ ಕೂಡ ಗೊತ್ತಿಲ್ಲ. ಎಷ್ಟು? 1ರಿಂದ 1,500 ಹೆಣಗಳು, ನಾಟ್ ಎ ಸ್ಮಾಲ್ ನಂಬರ್, ಬಿಗ್ ನಂಬರ್. 1ರಿಂದ 1,500 ಹೆಣಗಳು ಹೂತಿದ್ದೀನಿ, ನಾನೊಬ್ಬನೇ ಕೂತಿರುವಂಥದ್ದು, ನನಗಷ್ಟೇ ಗೊತ್ತಿದೆ. ನನ್ನನ್ನು ಕರ್ಕೊಂಡು ಹೋದ್ರೆ ನನಗೆ ಬೇರೆ ಜನಗಳನ್ನ ನಾನು ಸಪೋರ್ಟಿಗೆ, ಅಂದರೆ ಹೆಣ ಹೂತಂತ ಜಾಗವನ್ನು ಅಗೀಲಿಕ್ಕೆ ನನ್ನ ಜೊತೆಗೆ ಬೇರೆ ಜನರನ್ನು ಕಳಿಸ್ಕೊಟ್ರೆ ನಾನು ಅಲ್ಲಿ ಆಗದು ಹೆಣ ಇರುವಂಥದ್ದನ್ನು ತೋರಿಸ್ತೀನಿ ಅನ್ನುವಂಥ ಸಂದರ್ಶನದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಬಟ್ ವಿಚಿತ್ರ ಏನು ಅಂತ ಹೇಳಿದ್ರೆ, ಈತನನ್ನೇ ಕರ್ಕೊಂಡೋಗಿ SIT ಅವರು ಒಟ್ಟು 17 ಜಾಗಗಳನ್ನು ತೋರಿಸಿದ್ರು. ಆ 17 ಜಾಗಗಳಲ್ಲಿ ಸಿಕ್ಕಿದ್ದೇನಿಲ್ಲ. ಒಂದು ಜಾಗದಲ್ಲಿ ಸಿಕ್ತು, ಅದು ಪುರುಷನ ಮೃತದೇಹದ ಭಾಗಗಳು ಅಂತಾಯ್ತು. ಇನ್ನೊಂದು ಜಾಗದಲ್ಲಿ ಏನು ಸಿಕ್ತು ಅದು ರೀಸೆಂಟ್ ಆಗಿ ಡೆತ್ ಆಗಿರುವಂತಹ ಪುರುಷನ ಶವ ಅಂತಾಯ್ತು. ಅಂದ್ರೆ ಈತ ಏನು 2014ರವರೆಗೆ ನಾನು ಹೂತಾಕಿದ್ದೀನಿ ಅಂತೇಳಿ ಏನು ಹೇಳಿದ್ದ ಇದಕ್ಕೂ ಸಂಬಂಧನೇ ಇಲ್ಲ. ಸೊ ಈ ಸ್ಟೇಟ್ಮೆಂಟ್ ಅನ್ನು, ಈ ಸಂದರ್ಶನವನ್ನ ಬಹುಶಃ ನೋಡಿ ಖುಷಿ ಪಡುವವರು ಖುಷಿ ಪಡಬಹುದು, ಸಮಾಧಾನ ಪಟ್ಟುಕೊಳ್ಳುವವರು ಸಮಾಧಾನ ಪಟ್ಟುಕೊಳ್ಬಹುದು. ರಿಲಯಬಿಲಿಟಿ ಈ ಸಂದರ್ಶನ ಅನ್ನೋದಕ್ಕಿಂತ ಆತನ ಸ್ಟೇಟ್ಮೆಂಟ್ನ ರಿಲಯಬಿಲಿಟಿ ಎಷ್ಟಿದೆ ಅಂತ ಹೇಳಿದ್ರೆ, ನನ್ನ ಅಭಿಪ್ರಾಯವನ್ನು ಕೇಳಿದ್ರೆ 0. ನನ್ನ ಪ್ರಕಾರ ಆತನ ಆ ಸಂದರ್ಶನದ ವಿಡಿಯೋ ತುಣುಕುಗಳನ್ನು ನಾವು ಗಮನಿಸಿದ್ರೆ ಆತನನ್ನು ವೆಲ್ ಟ್ರೈನ್ ಮಾಡಿದ್ದಾರೆ. ಇಷ್ಟೆಲ್ಲ ಅಂಶಗಳನ್ನು ನೀನು ಹೇಳಬೇಕು ಅಂತೇಳಿ ವೆಲ್ ಟ್ರೈನ್ ಮಾಡ್ದಂಗಿದೆ. ನೋಡೋಣ. SIT ಅವರಿಗೆ ನಾವು ಸಲ್ಲಿಕೆ ಮಾಡಿದೀವಿ ಅಂತೇಳಿ 2 ಯೂಟ್ಯೂಬ್ ಚಾನಲ್ನವರು ಸ್ವಯಂ ಘೋಷಣೆ ಮಾಡಿಕೊಂಡಿರೋದ್ರಿಂದಾಗಿ SIT ಅವರು ಅದಾದ ಬಳಿಕ ಆಗಿರುವಂಥದ್ದು SIT ತನಿಖೆ, ಅದಾದ ಬಳಿಕ ಆಗಿರುವಂಥದ್ದು ಭೂಮಿಯ ಅಗೆತ,
ಅದಾದ ಬಳಿಕ ಆಗಿರುವಂಥದ್ದು ಹೆಣಗಳ ಹುಡುಕಾಟ. ಆತನನ್ನೇ ಕರ್ಕೊಂಡೋಗಿ ಆತ ತೋರಿಸಿದ ಜಾಗದಲ್ಲಿ ಅಗದಾದ ಬಳಿಕವೂ ಕೂಡ ಆತ ಹೇಳಿರುವಂಥದ್ದು 1,500, 1,000ದಿಂದ 1,500, ಒಂದು ಹೆಣನೂ ಸಿಗ್ಲಿಲ್ಲ. ಇದು ವಿಚಿತ್ರ. ಇದು ಸೊ ವೆರಿ ಇಂಪಾರ್ಟೆಂಟ್. ಸೌಜನ್ಯ ಕೇಸಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಎವಿಡೆನ್ಸ್ ಸಿಕ್ಕಿದೆ ಅಂಥೇಳಿ ಸೌಜನ್ಯ ಪರ ಹೋರಾಟ ಮಾಡ್ತಿರುವಂಥ ಕೆಲವು ಸೋಕಾಲ್ಡ್ ಹೋರಾಟಗಾರರು ಈಗ ಕಂಟೆಂಟನ್ನು ಹಂಚ್ಕೊಳ್ತಾ ಇದ್ದಾರೆ. ಗುಡ್, ಫೈನ್. ನನ್ನ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ಬೇರೆ ಆಪ್ಷನ್ಸ್ ಇಲ್ಲ. ಅದು ಕೂಡ ಸೌಜನ್ಯ ತಾಯಿನೇ ಹೋಗ್ಬೇಕಾಗಿರುವಂಥದ್ದು. ತಿಮ್ರೋಡಿ ಹೋದ್ರೆ ಆಗಲ್ಲ, ಗಿರೀಶ್ ಮಟ್ಟಣ್ಣನವರು ಹೋದ್ರೆ ಆಗಲ್ಲ, ಸಮೀರ್ MDನ ಕಳಿಸಿದ್ರೆ ಆಗಲ್ಲ. ತೆಗೆದು ಬಿಸಾಕ್ಬಿಡ್ತಾರೆ ಫೈಲನ್ನು. ಬಿಕಾಸ್ ದೇ ಆರ್ ನೋ ವೇರ್ ರಿಲೇಟೆಡ್ ಟು ಈ ಕೇಸ್. ಆ ಹುಡುಗಿಗೂ ಇವ್ರಿಗೆ ಸಂಬಂಧ ಇಲ್ಲ. ಸೌಜನ್ಯ ತಾಯಿ ನನ್ನ ಪ್ರಕಾರ ಈತನ ಸ್ಟೇಟ್ಮೆಂಟನ್ನು ಆಧರಿಸಿ ಸುಪ್ರೀಂ ಕೋರ್ಟಿಗೆ ಆದಷ್ಟು ಬೇಗ ಈ ತಿಂಗಳಲ್ಲೇ ಒಂದು ರಿವ್ಯೂ ಪಿಟಿಷನನ್ನು, ಕರ್ನಾಟಕ ಹೈಕೋರ್ಟ್ನ ತೀರ್ಪೇನಿದೆ ಅದರ ವಿರುದ್ಧ ಒಂದು ಮೇಲ್ಮನವಿ ಅರ್ಜಿಯನ್ನು, ಸ್ಪೆಷಲ್ ರಿವ್ಯೂ ಪಿಟಿಷನ್ ಏನಿದೆ ಅದನ್ನು ಸಲ್ಲಿಕೆ ಮಾಡಬೇಕು. ದಯವಿಟ್ಟು ಕರ್ನಾಟಕ ಹೈಕೋರ್ಟ್ನ ತೀರ್ಪೇನಿದೆ ಅದನ್ನು ರಿವ್ಯೂ ಮಾಡಿಬಿಟ್ಟು ಮರು ತನಿಖೆಗೆ ಆದೇಶವನ್ನು ಮಾಡಿ ಅಂತೇಳಿ ನೋಡೋಣ. ವೆರಿ ಇಂಪಾರ್ಟೆಂಟ್ ಸಂದರ್ಶನ. ಯಾರೆಲ್ಲ ಇದ್ದಾರೆ, ನಾನು ಆರಂಭದಲ್ಲೂ ಹೇಳಿದೆ, ಯಾವೆಲ್ಲ ಯೂಟ್ಯೂಬ್ ಚಾನಲ್ನವರು ಈ ಸಂಚು ಮತ್ತು ಪಿತೂರಿಯ ಹಿಂದೆ ಇದ್ದಾರೆ, ಷಡ್ಯಂತ್ರದ ಹಿಂದೆ ಇದ್ದಾರೆ, ಅವರೆಲ್ಲರೂ ಕೂಡ ಅವರ ಬಣ್ಣಗಳು ಬಯಲಾಗಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಈತ ಸಂದರ್ಶನದಲ್ಲಿ ಕೊಟ್ಟಿರುವಂಥದ್ದಕ್ಕೂ ನೆಲ ಅಗೆದಾಗ ಸಿಕ್ಕಿರುವಂತಹ ಅಂಶಗಳಿಗೂ ತಲೆನೂ ಇಲ್ಲ, ಬುಡನೂ ಇಲ್ಲ. ನಂಬಲಿಕ್ಕೆ ಬೇಕಾದಂಥ ಒಂದು ಸಣ್ಣ ಕುರುವು ಕೂಡ ಸಿಕ್ಕಿಲ್ಲ. ಅದಾದ ಬಳಿಕ ಸುಜಾತ ಭಟ್ರ ಆಕೆಯನ್ನು ಮುಂದಿಟ್ಕೊಂಡು ಡ್ರಾಮಾ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಆಕೆ ಕೂಡ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತೇಳಿ ಆಕೆಯೇ ಬಹಿರಂಗವಾಗಿ ಬಂದು ಹೇಳಿಕೆಯನ್ನು ಕೊಟ್ಲು, ಅಜ್ಜಿ. ಸೊ ವೆರಿ ಇಂಪಾರ್ಟೆಂಟ್. ನೋಡೋಣ. 2 ಯೂಟ್ಯೂಬ್ ಚಾನಲ್ಗಳಿಗೆ ಭಾರಿ ಬುದ್ಧಿವಂತರು ಮಾತ್ರ ಬುದ್ಧಿವಂತಿಕೆಯನ್ನು ಸ್ವಲ್ಪ ತಲೆ ಓಡಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್. ಮಾಸ್ಕ್ ತೆಗೆದು ಬಿಟ್ಟೇ ಇಂಟರ್ವ್ಯೂ ಮಾಡಿಬಿಟ್ಟಿದ್ದಾರೆ. ಮಾಸ್ಕ್ ತೆಗೆದು ಆತ ಈ SIT ತನಿಖೆ ಹಾಕುವಂಥ ಸಂದರ್ಭದಲ್ಲಿ ಈತ ಇಂಡಿಯಾ ಟುಡೇಗೆ ಇಂಟರ್ವ್ಯೂ ಕೊಟ್ಟಿದ್ದ ಮಾಸ್ಕ್ ಹಾಕ್ಕೊಂಡೆ. ಆಮೇಲೆ ಕೆಲವು ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ಗಳಿಗೆ ಮಾಸ್ಕ್ ಹಾಕ್ಕೊಂಡೇ ಇಂಟರ್ವ್ಯೂ ಕೊಟ್ಟಿದ್ದೆ SIT ತನಿಖೆ ಆಗುವಂಥ ಸಂದರ್ಭದಲ್ಲಿ, ಭೂಮಿ ಅಗೆಯುವಂಥ ಸಂದರ್ಭದಲ್ಲಿ. ಇದು SIT ತನಿಖೆ FIR ಆಗೋದಕ್ಕಿಂತ ಮುಂಚೆ ಮಾಸ್ಕ್ ತೆಗೆದುಬಿಟ್ಟೆ ಇಂಟರ್ವ್ಯೂ ಕೊಟ್ಟಿದ್ದಾನೆ. ಸೊ ತಲೆ ಓಡಿಸಿದ್ದಾರೆ 2 ಯೂಟ್ಯೂಬ್ ಚಾನಲ್ನ ಮಾಲೀಕರು ಮತ್ತು ಸಂಪಾದಕರು. ವೆರಿ ಇಂಪಾರ್ಟೆಂಟ್ ಇಂಟರ್ವ್ಯೂ. ಇನ್ವೆಸ್ಟಿಗೇಷನ್ ಆಗಬೇಕು. ಈ 1ರಿಂದ 1.5 ಶವಗಳನ್ನು ಹೂತಿದ್ದೀನಿ ಅಂತ ಏನು ಹೇಳಿದಾನೆ, ಈಗ ಅದನ್ನು ಹುಡುಕುವಂಥದ್ದು ಹೇಗೆ? 17 ಜಾಗದಲ್ಲಿ ಅಗದಾಗಲಿ ಒಂದು ಸಿಗಲಿಲ್ಲ. ಇನ್ನು 1-1.5 ಶವಗಳನ್ನು ಈತ ಹೇಳಿದ ಕಾರಣಕ್ಕೋಸ್ಕರ ಅಗೆಯೋಕ್ಕೇನಾದರೂ ಹೋಗ್ಬಿಟ್ರೆ ಇಡೀ ಬೆಳ್ತಂಗಡಿ ತಾಲೂಕೇ ಅಗಿಬೇಕಾಗತ್ತೆ ಮೋಸ್ಟ್ಲಿ. ಸೊ ರಿಲಯಬಿಲಿಟಿಯ ಪ್ರಶ್ನೆ. ನೋಡಿದಂಥವರು ಖುಷಿ ಪಡ್ಬೋದು, ಸಮಾಧಾನ ಆಗ್ಯಪ್ಪ ಅಂತೇಳಿ. ವೆರಿ ಇಂಪಾರ್ಟೆಂಟ್. ನೋಡೋಣ. SIT ಇನ್ವೆಸ್ಟಿಗೇಷನ್ ಆಗ್ತಾ ಇರೋದ್ರಿಂದಾಗಿ ಕೆಲವೊಂದಿಷ್ಟು ಸತ್ಯಗಳು ಹೊರ ಬರಬೇಕು. ಯಾರು ಷಡ್ಯಂತ್ರ ಮಾಡಿದ್ದಾರೆ, ಸಂಚು ಮಾಡಿದ್ದಾರೆ, ಯಾವ ಯೂಟ್ಯೂಬ್ ಚಾನಲ್ಗಳನ್ನು ಹೇಗೆ ಬೆಳೆಸ್ಕೊಳ್ಳಲಾಯಿತು, ಎಡಪಂಥೀಯ ಹೋರಾಟಗಾರರು ಯಾವ ರೀತಿ ಬಳಸ್ಕೊಂಡ್ರು ಎನ್ನುವಂಥದ್ದೆಲ್ಲವೂ ಕೂಡ ಇಟ್ ಶುಡ್ ರಿವೀಲ್ ಆಗಬೇಕು.